ನಮಸ್ಕಾರ ದೋಸ್ತ, ಕಾಮಿಡಿ ಕ್ರಿಕೆಟ್ 07 ಚಾನಲ್ಗೆ ಸ್ವಾಗತ. ಇವತ್ತಿನ ಪಂದ್ಯ ನಮ್ಮ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ RR ರಾಜಸ್ಥಾನ್ ರಾಯಲ್ಸ್. ಯಾರಾಗ್ತಾರೆ ಗೆಲುವಿನ ರೂವಾರಿ? ಮ್ಯಾಚ್ ಪ್ರೊಡಕ್ಷನ್ ನೋಡೋಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಇವತ್ತಿನ ಪಂದ್ಯ ರೋಚಕ ಅಂತಲೇ ಹೇಳ್ಬೋದು. RR ಆಡಿರೋ 3 ಮ್ಯಾಚು ಗೆದ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ RCB ಪರಿಸ್ಥಿತಿ ನಿಮಗೆ ಗೊತ್ತಿದ್ದೈತಿ. ಆಡಿರೋ 4 ಮ್ಯಾಚ್ನಾಗ 3 ಮ್ಯಾಚ್ ಗೋವಿಂದ ಗೆದ್ದಿರೋದೇ ಒಂದು. ಪಾಯಿಂಟ್ ಟೇಬಲ್ನಾಗ 8ನೇ ಸ್ಥಾನ. RR ಟಾಪ್ ಆರ್ಡರ್ನಾಗ ಸೆಕೆಂಡ್ ಐತೆ. ಇಲ್ಲಿವರೆಗೂ RR ವರ್ಸಸ್ RCB ಆಡಿರೋ 30 ಪಂದ್ಯದಲ್ಲಿ 15 ಪಂದ್ಯ RCB ಗೆದ್ರೆ 12 ಪಂದ್ಯ RR ಗೆದ್ಕೊಂಡಿದೆ. 3 ಮ್ಯಾಚಿಂದ ರಿಸಲ್ಟ್ ಬಂದಿಲ್ಲ. ಇವತ್ತಿನ ಪಂದ್ಯ ಇರೋದು ಸವಾಯಿ ಮಾನ್ಸಿಂಗ್ ಸ್ಟೇಡಿಯಂ, ಜೈಪುರ್. ರಾಜಸ್ಥಾನ್ ರಾಯಲ್ಸ್ಗೆ ಹೋಮ್ ಗ್ರೌಂಡ್. ಗೆಲುವಿನ ಓಟ ಕಂಟಿನ್ಯೂ ಮಾಡ್ಬೇಕನ್ನೋ ಕುತೂಹಲದಲ್ಲಿ ಅವ್ರು ಅದಾರ. ಇನ್ನು ನಮ್ಮ ಬೆಂಗಳೂರು ಪರಿಸ್ಥಿತಿ ನೋಡಿಬಿಟ್ರೆ ಮುಗ್ದ ಹೋಯ್ತು. ಯಾವ ಬ್ಯಾಟ್ಸ್ಮನ್ನು ಚಂತಾಗ ಬ್ಯಾಟಿಂಗ್ ಆಡಲಾಗನ, ಬಾಲಿಂಗರ್ ಅಂದ್ರೆ ಮುಗ್ದ ಹೋಯ್ತು. ಇವರು ಬಾಲಿಂಗ್ ಹೆಂಗೆ ಆಗ್ತಾರಂದ್ರೆ ಸಣ್ಣ ಹುಡುಗರು ಸತೆ ಹೊಡಿತಾರೆ ಇವ್ರು ಬಾಲ್, ಹಂಗೆ ಆಗ್ತಾರೆ ಬಾಲಿಂಗ್. ಅದರಾಗ ಇವತ್ತಿನ ಗ್ರೌಂಡ್ ರನ್ ಹೊಡ್ಯಾಕೆ 7 ಮಾಡಿಸಿದ ಗ್ರೌಂಡ್. ಎವರೇಜ್ ಸ್ಕೋರ್ ಅಂದ್ರೆ 180 ಸ್ಕೋರ್ ಪ್ಲಸ್ ಆಗುತ್ತೆ. ಬಾಲರ್ಗಳಿಗಿದ ಕಠಿಣ ಗ್ರೌಂಡ್ ಅಂತ ಹೇಳ್ಬೋದು. ಆದರೂ ಬಾಲಿಂಗ್ ಹೆಂಗೆ ಆಗ್ತಾರ ಗೊತ್ತಿಲ್ಲ. ನಮ್ಮ RCB ಒಳಗಂತ್ರಿ ಮೊಹಮ್ಮದ್ ಸಿರಾಜ್, ಅಲ್ಜೇರಿ ಜೋಸೆಫ್, ಮಯಾಂಕ್ ಡಗಾರ್, ಯಶ್ ದಯಾಳ್, ರಿಸ್ ಟಾಪ್ಲೆ ಇವ್ರು ಯಾರು ಚಂತಾಗ ಬಾಲಿಂಗ್ ಹಾಕಲಾಗ್ಯಾರ. ಅದರಾಗ ಅಲ್ಜೇರಿ ಜೋಸೆಫ್ 3 ಮ್ಯಾಚ್ ಒಂದಕ್ಕಿನ್ನೂ ಕರ್ಕೊಂಡು ಅವನು ಬೇಸಿಗೆ ರನ್ ಹೊಡೆಸ್ಕೊಂತ. 4ನೇ ಮ್ಯಾಚಿಗೆ ಅವನು ತೆಗಿಸಿ ರಿಸ್ ಟಾಪ್ಲೆನ ಹಾಕೊಂಡ್ರು. ಅವು ಬೇಕು ಇವು ಬೇಡ, ಇವು ಆಪತ್ತಿ ರನ್ನ ಹೊಡ್ಸ್ಕೊಂಬಿಟ್ಟ. ಬಾಲಿಂಗ್ ಯೂನಿಟ್ನಾಗ ಇವತ್ತು ಚೇಂಜಸ್ ಮಾಡಿದ್ರೆ ಮ್ಯಾಚ್ ಗೆಲ್ಲಬಹುದು ಅನಿಸ್ತೈತಿ. ಇವ್ರು ನಮ್ಮ ಕನ್ನಡಿಗ ವಿಜಯ್ ಕುಮಾರ್ ವೈಶಾಖನ ಹಾಕ್ಕೊಂಡ್ರೆ ಉತ್ತಮ ಅನಿಸ್ತೈತಿ. ಒಳ್ಳೆ ವಿಲ್ಲಿ ಜಾಕ್ಸನ್ ತೊಗೊಂಡ್ರು ಅನುಕೂಲ ಆಗುತ್ತೆ ಬಾಲಿಂಗ್ ಫೀಲ್ಡಿಗೆ ಒಂಚೂರು. ಅದ್ರಾಗ ಮ್ಯಾಕ್ಸ್ವೆಲ್ ಒಂದು ಸ್ವಲ್ಪ ವಿಕೆಟ್ ತೆಗೆದು ಆಲ್ರೌಂಡರ್ ಒಳಗೆ ಒಂದು ಸ್ವಲ್ಪ ಅನುಕೂಲ ಆಗೈತಿ ಬಾಲಿಂಗ್ ಫೀಲ್ಡಿಗೆ. ಇನ್ನು ಬ್ಯಾಟಿಂಗ್ ಆರ್ಡರ್ ನೋಡ್ರೆ ಮುಗ್ದ ಹೋಯ್ತು. ಬ್ಯಾಟಿಂಗ್ ಆರ್ಡರ್ನಾಗಂತ್ರಿ ವಿರಾಟ್ ಕೊಹ್ಲಿ ಬಿಟ್ಟು ಯಾವ ಸರಿಯಾಗಿ ಆಡಲಾಗ್ಯಾನ. ಪಾಪ್ ಡೋ ಪ್ಲೇಸಸ್ ಅವಾಗ ನಾವು ಪಾಪ್ ಅನ್ನೋದಾಗೈತಿ. ಅನುಜ್ ರಾವತ್, ಪಟ್ಟಿದಾರು, ಯುವ ಪ್ರತಿಭೆಗಳು ಆಡ್ತಾರ ಮಾಡಿದ್ರೆ ಮಿಡಲ್ ಆರ್ಡರ್ನಾಗ ಇವರು ಕೈ ಕೊಡಕತ್ತಾರ. ಮ್ಯಾಕ್ಸಿ ಪೆಪ್ಸಿ ಅಂದ್ರೆ ಮುಗ್ದ ಹೋಗ್ತೀವಿ. ನಾವು ಒಂದು ಮ್ಯಾಚರ್ ಆಡಿದ್ದೀವಿ. ಕ್ಯಾಮ್ರಾನ್ ಗ್ರೀನು ಹೇಳ್ಕೊಳಂಗೆ ಅವನು ಆಡೇ ಇಲ್ಲ. ದಿನೇಶ್ ಕಾರ್ತಿಕ್ ಲಾಸ್ಟ್ ಮಿನಿಟ್ನಾಗ ಬಂದು ಈ ಸರ ರನ್ ಹೊಡೆದ ಅನುಕೂಲ ಆಕತಿ ಒಂದು ಬ್ಯಾಟಿಂಗ್ ಒಂಚೂರು. ಒಟ್ಟಾರೆಯಾಗಿ ನಮ್ಮ RCB ಇವತ್ತಿನ ಮ್ಯಾಚ್ನ್ಯಾಗ 2 ಮೇನ್ ಚೇಂಜಸ್ ಮಾಡ್ಬೇಕು. ಕ್ಯಾಮ್ರಾನ್ ಗ್ರೀನನ್ನು ತೆಗೆದು ವಿಲ್ ಜಾಕ್ಸನ್ ಹಾಕೋಬೇಕು. ರೀಸ್ ಟಾಪ್ಲೈನ್ ತೆಗೆದು ಲೊಕ್ಕಿ ಫರ್ಗ್ಯೂಸನ್ ಹಾಕೋಬೇಕು. ಅಂದ್ರೆ ಒಂಚೂರು ಬಲಿಷ್ಠ ಆಕಾರ ಇವ್ರು. ರಾಜಸ್ಥಾನದವ್ರಿಗೆ ಹೋಲಿಕೆ ಮಾಡಿದ್ರೆ ನಮ್ಮ ಬ್ಯಾಟಿಂಗ್ ಬಾಲಿಂಗ್ ಭಾಳ ವೀಕ್ ಐತಿ. ರಾಜಸ್ಥಾನ್ ಮೊದಲು 3 ಮ್ಯಾಚ್ಗೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಐತಿ. ಅವ್ರ ಕಡೆನೂ ಓಪನಿಂಗ್ ಇಬ್ಬರು ಆಡೋದಿಲ್ಲ, ಅವ್ರಟ್ಟ ವೀಕ್ ಅವ್ರ ಕಡೆ. ಅವ್ರನ್ನ ಬಿಟ್ಟರು ಉಳ್ದಾಟ್ರು ಬೆಂಕಿ. SS ಜೈಸ್ವಾಲ್, ಬಟ್ಲರ್ ಅವರ ಒಂಚೂರು ಬ್ಯಾಟಿಂಗ್ ಆಡಲಾಗ್ಯಾರ. ಸಂಜು ಸ್ಯಾಮ್ಸನ್, ರಿಯಾನ್ ಪರಾಗ್ ಅಂದ್ರೆ ಮುಗ್ದ ಹೋಗುತ್ತೆ. ಆಡಿರೋ ಒಟ್ಟು ಪಂದ್ಯದಾಗ 2 ಅರ್ಧ ಶತಕ ಹೊಡೆದು ಫುಲ್ ಮಿಂಚಿಂಗ್ನಾಗ ಅದಾನ. ಧ್ರುವ ಜುರೇಲ್, ಸಿಮ್ರಾನ್ ಹೆಟ್ಮೇರ್, ರವಿಚಂದ್ರನ್ ಅಶ್ವಿನ್ ಬಾಲಿಂಗ ಬ್ಯಾಟಿಂಗ ಇವಂಗೆ ಆಟ ಸಿಕ್ಕಾಗ ಬ್ಯಾಟಿಂಗು ಆಡ್ತಾನೆ, ಬಾಲಿಂಗು ಅಂತ್ರಿ ಹೇಳಕ್ಕೆ ಹೋಗ್ಬೇಡ್ರಿ. ಟ್ರೆಂಟ್ ಬೋಲ್ಟ್, ಆವೇಶ್ ಖಾನ್, ನಂದ್ರೆ ಬರ್ಗರ್ ಇವ್ರು 3 ಮಂದಿ ಬಾಲಿಂಗ್ ಅಂತ್ರಿ ಮುಗ್ದ ಹೋಗ್ತಾರೆ. ವಿಕೆಟ್ ಅಂತ್ರಿ ದಡ ಎತ್ತಿ ಬಿಡ್ತಾರೆ. ಇವ್ರನ್ನ ಎದುರಿಸುವಂಥ ಬ್ಯಾಟಿಂಗ್ ಸ್ಕಿಲ್ ನಮ್ಮ RCB ಕಡೆ ಐತಿಲ್ವ ಡೌಟ ನಮಗೆ. ಚಹಲ್ ಅಂತ್ರಿ ಸ್ಪಿನ್ ಮಾಂತ್ರಿಕ. ಸ್ಪಿನ್ ಮಾಡಿ ಎಲ್ಲಿ ದಡ ವಿಕೆಟ್ ಹೋಗುತ್ತಾನೋ ಗೊತ್ತಿಲ್ಲ. ವಾಸ್ತವಿಕವಾಗಿ 2 ಟೀಮ್ ಕಂಪೇರ್ ಮಾಡಿ ನೋಡ್ರೆ RR ಸ್ಟ್ರಾಂಗ್ ಐತಿ. ಬ್ಯಾಟಿಂಗ್ ಆಯ್ತು, ಬಾಲಿಂಗ್ ಆಯ್ತು, ಎಲ್ಲದ್ರೊಳಗೂ. ನಮ್ಮ RCB ಇವತ್ತರ ಗೆಲ್ತಾರೋ ಏನು ಮಾಡ್ತಾರೋ ಡೌಟ್. ಬದಲಾವಣೆ ಮಾಡಿದ್ರೆ ಗೆಲ್ಲಬೋದು ಅಂತ ನಮ್ಮ ಅನಿಸಿಕೆ ಐತಿ. ಏನು ಮಾಡ್ತಾರೋ ನೋಡುವರ ಕಮೆಂಟ್ ಮಾಡಿ ತಿಳಿಸ್ರಪ್ಪ ನಿಮ್ಮ ಅನಿಸಿಕೆ. ಹಂಗೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.